Yeah, Anjali. Can you come in? With my coffee. Yeah. Good morning, sir. Morning. Sir, your coffee? Thank you. Forget it anyways. ಏನ್ ಅಪಾರ್ಟ್ಮೆಂಟ್ ಇವತ್ತು? ಸರ್ ಪುಟ್ಟಸ್ವಾಮಿ ಒಂದು ಪ್ರಪೋಸಲ್ ತಗೊಂಡ್ ಬಂದಿದ್ದಾರೆ. ಅದೃಷ್ಟ ಬಂದ್ರೆ ಕತ್ತೆ ಒದ್ದಂಗೆ ಒದ್ಕೊಂಬರ್ತದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಮಾದೇಶ್ವರ. ಆಹಾ 50 ಎಕರೆ ಆನುಮಲೆ, ಕಾನುಮಲೆ, ಜೇನುಮಲೆ, ಗುತ್ತಿಮಲೆ, ಗುಲಗಂಜಿ ಮಲೆ, 7 ಮಲೆ, 77 ಮಲೆ ಮಾದೇಶ್ವರ. 50 ಎಕರೆ ಖರಾಬ್ ಜಮೀನು, ಇದ್ರಲ್ಲಿ 10 ಎಕರೆ ಗೋಮಾಳದ್ದು ಬೇವರ್ಸಿಯಾಗಿ ಬಿದ್ದದೆ. ಇನ್ನ 40 ಎಕರೆ ಹೊಡೆಯೋದಕ್ಕೆ 40 ಜನ ವೇಟಿಂಗ್ ಅಲ್ಲವ್ರೆ. ಅವ್ರನ್ನೆಲ್ಲಾ ಹಿಡಿದು ನಾನು ಎದೆ ಮೇಲೆ ಹಾಕೊಂಡ್ಬಿಟ್ಟಿದ್ದೀನಿ ಮಾದೇಶ್ವರ. ಇದ್ರ ಮಧ್ಯೆ ಚೀಫ್ ಮಿನಿಸ್ಟರ್ ಅಳಿಯ ಬೇರೆ ಇದಕ್ ಕಣ್ಣಾಕೋನೆ. ಅದಕ್ ಮುಂಚೆ ನಮಗ್ ಬಿಟ್ ಕೊಟ್ರೆ ಎಕರೆಗೆ 10 ಲಕ್ಷ ಸಿಗ್ತದೆ. ಹಠ ಮಾಡಿದ್ರೆ ಬೆರಳು ಚಿಪ್ಬೇಕಾಗುತ್ತೆ ಅಂತ ಹೇಳಿ ಬಂದಿದ್ದೀನಿ. ಈಗ ನೀನ್ ಒಪ್ಕೊಂಡ್ರೆ ಎಲ್ಲಾ ಮುಗ್ದಂಗೆ ಮಾದೇಶ್ವರ. ಒಪ್ಕೊಂಡ್ರೆ ಒಳ್ಳೇದು ಸರ್. ನಮ್ ಕಂಪನಿ ಪ್ರೊಫೈಲ್ ಗ್ರ್ಯಾಂಡ್ ಆಗಿರುತ್ತೆ. ಎಕರೆಗೆ 10 ಲಕ್ಷ ಅಂದ್ರು ನಾವು ಬರೀ 5 ಕೋಟಿ ಸುಡಿದ್ರೆ ಸಾಕು. ಮೇಲ್ 1 ಕೋಟಿ ಖರ್ಚು ಮಾಡಿ ನಾಯಿ ನರಿ ಎಗಳುಗಳಿಗೆ ತಿನ್ಸ್ಬಿಟ್ವಿ ಅನ್ಕೋ, ಆಗ ಎಕರೆಗೆ 1 ಕೋಟಿ ಮಿನಿಮಮ್ ಸಿಗ್ತದೆ. ನೀನು ಅವ್ರ ಹತ್ರ ಬಂದು ಒಂದೇ ಒಂದ್ ಮಾತು ಹೇಳಿದ್ರೆ ಸಾಕು. ಅದೇನ್ ಗೊತ್ತಾ? ರೈತರಿಗೆ ಕೈ ಮುಗಿದ್ರೆ ದೇವ್ರಿಗೆ ಕೈ ಮುಗ್ದಾಗೆ ಅಂತ ನಮ್ಮ ತಂದೆ ಹೇಳ್ತಾ ಇರ್ತಾರೆ. ಎಲ್ರಿಗೂ ನಮಸ್ಕಾರ. ಮೊದಲೇ ಮಾತಲ್ಲೇ ಎಲ್ರನ್ನೂ ಮಲಗಿಸ್ಬಿಟ್ಟಲ್ಲ ಮಾದೇಶ್ವರ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ನಿಮ್ಗಳು ಜಮೀನ್ ಕೊಂಡ್ಕೊಳಕ್ ಬಂದಿಲ್ಲ. ಎರಡನೇ ಮಾತಲ್ಲಿ ನಮ್ಮನ್ನ ಮಲಗಿಸ್ಬಿಟ್ಟಲ್ಲ ಮಾದೇಶ್ವರ. ರೈತನೇ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದರೆ ಜಾಸ್ತಿ ಮೋಸ ಆಗ್ತಿರೋದ ಅನ್ನೋದ ರೈತನಿಗೆ. ಮಳೆ ನಂಬ್ಕೊಂಡ್ರೆ ಮಳೆ ಬರಲ್ಲ, ಮಳೆ ಬಂದ್ರು ಬೆಳೆ ಬರಲ್ಲ, ಬೆಳೆ ಬಂದ್ರು ಬೆಲೆ ಸಿಗಲ್ಲ, ಬೆಲೆ ಸಿಕ್ಕಿದ್ರು ಅದು ನಿಮ್ಗಳು ಬಾಯಿ ಬರಲ್ಲ. ಯಾವನ ಬ್ರೋಕರ್ ತಿನ್ಕೊಂಡು ಹೊರಟೋಗ್ತಾನೆ. ಇವತ್ತು ರೈತನಿಗೆ ಬೆಲೆ ಸಿಗದೆ ಇರ್ಬೋದು, ಆದ್ರೆ ಭೂಮಿ ಮಾತ್ರ ಬಂಗಾರದ ಬೆಲೆ ಬಂದಿದೆ. ಹಾಗಂತ ರೈತ ಉದ್ಧಾರ ಆಗಿದಾನ? ಹೌದೌದು. ಹಾಗಂತ ಹೇಳಕ್ಕಾಗುತ್ತಾ ಮಾದೇಶ್ವರ? ನಾನು ಎದೆ ಮೇಲೆ ಕಲ್ಲಾಕೋತರ ಇದೆಯಾ? ಇವತ್ತು 1 ಲಕ್ಷ ಕೊಟ್ಟು ನಾನು ನಿಮ್ಮ ಜಮೀನುಗಳನ್ನ ಕೊಂಡ್ಕೋತೀನಿ. ಅದನ್ನ ನಾಳೆ ಕೋಟಿಗೆ ಬೇರೆಯವನಿಗೆ ಮಾರ್ತೀನಿ. ಆಮೇಲೆ ನೀವೇನ್ ಮಾಡ್ತೀರಾ ಹೇಳಿ? ಕಾರು ಬಾರು ಅಂತ 3 ದಿನದಲ್ಲಿ ಅದನ್ನೆಲ್ಲ ಖರ್ಚು ಮಾಡಿ ಬರೀ ಕೈಲಿ ಕೂರ್ತೀರಾ. ಹಾಗಾಗಬಾರ್ದು ಅಂತಾನೆ ನಾನು ನಿಮ್ಮ ಜಮೀನುಗಳನ್ನ ಕೊಂಡ್ಕೋತಾ ಇಲ್ಲ. ಅದ್ರ ಬದಲಾಗಿ ನಿಮ್ಗಳನ್ನೆಲ್ಲ ನನ್ನ ಪಾರ್ಟ್ನರ್ಸ್ ಆಗಿ ಮಾಡ್ಕೋತೀನಿ. ಬರೋದನ್ನ ಸರಿ ಸಮಾನವಾಗಿ ಹಂಚ್ಕೊಳ್ಳೋಣ. ಓಕೆನಾ? ಥ್ಯಾಂಕ್ ಯು. ಆಹಾ, ಎಂತ ಕೆಲಸ ಮಾಡ್ಬಿಟ್ಟೆ ಮಾದೇಶ್ವರ. ಎಷ್ಟು ಕಷ್ಟಪಟ್ಟು ಇರೋ ಬರೋ ಬುದ್ಧಿ ಎಲ್ಲ ಖರ್ಚು ಮಾಡಿ ಇವನ್ನೆಲ್ಲ ಹಿಡ್ದಾಕಿದ್ದೆ. ತಣ್ಣ ಇಲ್ಲವರೆಗೂ ಬಂದು ಇದ್ದಕ್ಕಿದ್ದಂಗೆ ನನ್ನ ಬ್ಯಾಕ್ಗೆ ಪಾಮ್ ಸ್ಟವ್ ಇಕ್ಬಿಟ್ಟಲ್ಲ ಮಾದೇಶ್ವರ. ಬಿಸ್ನೆಸ್ ಅಂದ್ರೆ ಬರೀ ಲಾಭ ಮಾಡೋದಷ್ಟೇ ಅಲ್ಲ ಪುಟ್ಸ್ವಾಮಿ, ಪ್ರಿನ್ಸಿಪಲ್ಸ್ ಫಾಲೋ ಮಾಡಬೇಕು. ಬರೀ ನಾವು ಮಾತ್ರ ಬೆಳೆಯೋದಲ್ಲ, ಎಲ್ಲರೂ ಬೆಳಿಬೇಕು. ಅದೆಲ್ಲ ಹೇಳೋಕೆ ಕೇಳೋಕೆ ಚೆನ್ನಾಗಿರುತ್ತೆ, ಪ್ರಾಕ್ಟಿಕಲ್ ಆಗಿ ಬಿಸ್ನೆಸ್ ಅಲ್ಲ ಬಾಸ್. Why don't you shut up and do your job, Anjali? ಸಾರಿ ಸರ್, ಸಾರಿ. ಪುಟ್ಸ್ವಾಮಿ ಏನು ಮಾತು ಹೇಳ್ತೀನಿ ತಿಳ್ಕೊ. ಜಗತ್ತಲ್ಲಿ ಗಂಟೆಗೆ 1,000 ಜನ ಹುಡ್ತಾ ಇರ್ತಾರೆ, ಗಂಟೆಗೆ 1,000 ಜನ ಸಾಯ್ತಾ ಇರ್ತಾರೆ. ಒಳ್ಳೆದಿನ ಮಾಡಿದವ್ರು ಮಾತ್ರ ಸದಾ ಜೀವಂತವಾಗಿರ್ತಾರೆ. ಅದೇನ್ ಹೇಳಿದ್ಯೋ ಎಲ್ಲ ತಲೆ ಒಳಗೆ ಹೋಗೋ ಬದಲು ಪ್ಲೈನ್ ತರ ತಲೆ ಮೇಲೆ ಹೋಯ್ತಲ್ಲ ಮಾದೇಶ್ವರ. ಅಮ್ಮ, ನಾನು ಊಟಕ್ಕೆ ರೆಡಿ. ನಾನು ರೆಡಿ. ನಾನು ರೆಡಿನೇ. ಪರವಾಗಿಲ್ಲ, ಸ್ಪೀಡ್ ಆಗೇ ಇದೆಯಾ? ಏನ್ ಇವತ್ತಿನ ಸ್ಪೆಷಲು? ಏನಮ್ಮ ಇದು? ಸಾಂಬಾರ್ ಕಣೋ. ಮೂಲಂಗಿ ಸಾಂಬಾರ ಯಾಕೆ? ಮುಚ್ಚದನ್ನ ಫಸ್ಟ್ ಗೌಲು. ಮೂಲಂಗಿ ಸಾರ್ ಅವ್ನಿಗೆ ಇಷ್ಟ ಇಲ್ಲ ಅಂತ ಗೊತ್ತಿದ್ದು ಯಾಕೆ ಮಾಡ್ತೀಯಾ? ಸುಮ್ನಿರ್ತೀರಾ ನೀವು? ತರಕಾರಿ ರೇಟ್ ಕೇಳಿದ್ರೆ ತಲೆ ತಿರ್ಗತ್ತೆ. ದಿನ ಇವ್ನಿಗೆ ಇಷ್ಟವಾದ ತರಕಾರಿ ತಂದ್ರೆ ತಿಂಗಳು ಬಡ್ಜೆಟ್ ಬ್ಯಾಲೆನ್ಸ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ? 1,000 ರೂಪಾಯಿ ದಿನಕ್ಕೆ ಪೆಟ್ರೋಲ್ಗೆ ಖರ್ಚು ಮಾಡ್ತೀವಿ ಅಂದ್ಮೇಲೆ ಇಷ್ಟಪಟ್ಟಿದ್ದೀನಿ ತಿನ್ನೋದಕ್ಕೆ 100 ರೂಪಾಯಿ ಖರ್ಚು ಮಾಡಕ್ಕೇನು? ಅದಕ್ಕೂ ಲೆಕ್ಕ ಆಡ್ತೀಯಲ್ಲ. ಬಾಗ್ಲಲ್ಲಿ ಹೋಗೋದ್ ಬಿಟ್ಟು ತೂತಲ್ಲಿ ಹೋಗೋದ್ ಹಿಡ್ಕೊಂಡಂಗೆ. ಮುಚ್ಚ್ರಿ ಬಾಯಿ. ನೋಡೋ, ನನ್ ಲೆಕ್ಕಾಚಾರ ನಂಗೆ, ನಿನ್ ಲೆಕ್ಕಾಚಾರ ನಿಂಗೆ. ಸುಮ್ನೆ ಬಾಯಿ ಮುಚ್ಕೊಂಡು ಹಾಕಿದ್ದೇನ್ ತಿನ್ನು. ಸತ್ಯವಾಗ್ಲೂ ನಾನು ತಿನ್ನೋದಿಲ್ಲ, ಆಯ್ತಾ? ಹಾಗಾದ್ರೆ ಉಪವಾಸ ಇರಬೇಕಾಗತ್ತೆ. ಉಪವಾಸ ಮಾಡೋರು ದಡ್ರು ಬುದ್ಧಿವಂತರು ಏನ್ ಮಾಡ್ತಾರೆ ಹೇಳು? ಏನ್ ಮಾಡ್ತಾರೆ? ಎದ್ಬಿಟ್ಟು ಪಕ್ಕದ ಮನೆಗೆ ಊಟಕ್ಕೆ ಹೋಗ್ತಾರೆ ಅಷ್ಟೇ. ಪಕ್ಕದ ಮನೇಲಿ ಇದ್ದಿದ್ದು ನಮ್ಮ ಅಪ್ಪನ ಬಾಲ್ಯ ಸ್ನೇಹಿತ. ಹಾಯ್ ಅಂಕಲ್. ರಾಮನಾಥ್ ಮತ್ತು ಅವ್ರ ಫ್ಯಾಮಿಲಿ. ಏನಂಕಲ್ ಬ್ರೆಡ್ ತಿಂತಾ ಇದ್ದೀರಾ?
ಹುಷಾರಿಲ್ವಾ? ಅವ್ರಿಗೇನ್ ಬಂದಿದೆ ದೊಡ್ಡ ರೋಗ, ಗುಂಡ್ಕಲ್ ತರ ಇದಾರೆ. ನಾನ್ ನುಗ್ಗೆಕಾಯಿ ಸಾಂಬಾರ್ ಮಾಡಿದೀನಲ್ಲ ಅನ್ನೋ ಕೋಪಕ್ಕೆ ಸ್ಟ್ರೈಕ್ ಮಾಡ್ಕೊಂಡು ಬ್ರೆಡ್ ಜಾಮು ತಿಂತಾ ಇದಾರೆ. ಹೌ ಸ್ವೀಟ್. ಥ್ಯಾಂಕ್ ಯು. ಅಲ್ಲ ಅಂಕಲ್, ನುಗ್ಗೆಕಾಯಿ ಸಾಂಬಾರ್ ಇಷ್ಟ ಅಲ್ವಾ ನಿಮ್ಗೆ? ಛೇ, ಅದು ಒಂದ್ ಸಾಂಬಾರ. ನುಗ್ಗೆಕಾಯಿ ನೋಡಿದ್ರೆ ನನ್ನ ಮೈಯೆಲ್ಲ ಉರಿ. ಏನ್ ಹೇಳಿ ಆಂಟಿ, ಅಂಕಲ್ಗೆ ಇಷ್ಟ ಇಲ್ಲ ಅಂದ್ಮೇಲೆ ನೀವು ನುಗ್ಗೆಕಾಯಿ ಸಾಂಬಾರ್ ಮಾಡೋದು ತುಂಬಾ ತಪ್ಪು. ನನ್ನ ಇಷ್ಟ ಯಾರಪ್ಪ ಕೇಳ್ತಾರೆ? ಅದು ಸರಿ. ಎಲ್ಲ ನಿನ್ನಿಷ್ಟ ತಾನೇ. ಅಂದ್ರೆ ಬೆಳಗ್ಗೆ ನಿಮ್ಮಮ್ಮ ಮೂಲಂಗಿ ತಗೊಂಡಾಗ್ಲೇ ನನಗ್ ಗೊತ್ತಾಯ್ತು ನೀ ನಮ್ಮನೆಗೆ ಊಟಕ್ ಬರ್ತೀಯ ಅಂತ. ಅದಕ್ಕೆ ನಿನ್ ಫೇವ್ರೆಟ್ ಸಾಂಬಾರ್ ಮಾಡಿದಿರಿ. ಅದ್ ಸರಿ ಆಂಟಿ, ಫಸ್ಟ್ ಸಾಂಬಾರ್ ಹಾಕಿ. ತಗೋ ಹೊಟ್ಟೆ. ಔ. ಪಿ ಎ ಹೇಳೋ ಮಾತ್ ಬೇಡ, ಪಿ ಎ ಮನೆ ಸಾಂಬಾರ್ ಬೇಕಾ? ಶರಾಪ್ ಅಂಡ್ ಔಟ್. ಏನೇ ಆಗಿದೆ ನಿನಗೆ? ಯಾಕೆ ಹೀಗೆ ಆಡ್ತಿದ್ಯಾ? ಅಮ್ಮ, ಇವ್ನ್ ಎಂಥ ಕೆಲಸ ಮಾಡಿದಾನೆ ಗೊತ್ತಾ? ಆಂಟಿ ಅದನ್ನ ಅವಳು ಹೇಳ್ತಾಳೆ, ಅದನ್ನ ನಿಧಾನವಾಗಿ ಕೇಳ್ತಾರೆ. ಅಷ್ಟೊಳಗೆ ನಾನು ಸ್ವಲ್ಪ ಸಾಂಬಾರ್ ಬಡ್ಸ್ಕೊಂಡು ಊಟ ಮಾಡ್ಬಿಡ್ತೀನಿ. ಹೇಳ್ಬೇಡ. ನಿನ್ಗೆ ಯಾಕಮ್ಮ ಪಾಪ ಇವತ್ತು ಇವ್ನ್ ನನಗೆ ಎಷ್ಟು ಅವಮಾನ ಮಾಡಿದಾನೆ ಗೊತ್ತಾ? ಹೇಳಿದ್ರೆ ತಾನೇಮ್ಮ ಗೊತ್ತಾಗುತ್ತೆ. ಎಲ್ಲಾರ ಎದುರಿಗೆ ನನಗೆ ಶಟಪ್ ಅಂತಾನೆ. ಹೇಳಿ ಬಿಡಮ್ಮ, ಮದುವೆ ಆದ್ಮೇಲೆ ಹೇಳೋಕಾಗತ್ತಾ? ರೀ, correct ನಿನ್ ಆಗಿ ಕೆಲ್ಸ ನೀನ್ ನೋಡ್ಕೊ ಅಂತಾನೆ. ಕರೆಕ್ಟ್. ಹೆಣ್ಮಕ್ಳು ಅವ್ರವ್ರ ಕೆಲಸ ನೋಡ್ಕೊಂಡು ತೆಪ್ಪಗಿದ್ರೆ ಭೂಲೋಕ ಸ್ವರ್ಗ ಆಗತ್ತಂತೆ. ಯಾವನ್ರಿ ಅವನ ಆತರ ಹೇಳ್ದವನು? ನಾನಲ್ವೇ, ಯಾವನೋ ಬುದ್ಧಿವಂತ ಹೇಳಿದ್ದು. ಅವ್ನ್ ಯಾವನ್ನೋ ಕರ್ಕೊಂಬನ್ರಿ ಇಲ್ಲಿ. ಅಯ್ಯೋ, ಹ್ಯಾಂಗ್ ಆನ್. ಕಚ್ಚಾಡ್ಬೇಕಾಗಿರೋದು ನಾನು ಅವನು, ಮಧ್ಯ ನಿಮ್ದೇನು? ಗುಡ್ ಪಾಯಿಂಟ್. ನಾವ್ ರಾತ್ರಿ ಮುಂದುವರಿಸ್ತೀವಿ, ನೀವ್ ಈಗಲೇ ಮುಂದುವರಿಸಿ. ಇಟ್ರು ನನಗೆ ಏನೋ ನಿಂದು? ಒಂದ್ ನಿಮಿಷ ಹೇಳ್ತೀನಿ ಕಣ. ರೀ. ಅಲ್ಲಿ ನಿಂತ್ಕೊ, ಒಂದ್ ನಿಮಿಷ ನಾ ಏನು ಹೇಳ್ತೀನಿ ಜೋರು? ಕೇಳು. ಯಾವತ್ತು ಮನೆ ಮ್ಯಾಟ್ರನ್ನ ಆಫೀಸಿಗೆ ತಗೊಂಡಬಾರ್ದು, ಆಫೀಸ್ ಮ್ಯಾಟ್ರನ್ನ ಯಾವತ್ತು ಮನೆಗೆ ತರಬಾರ್ದು. ಕರೆಕ್ಟ್ ಅಂತ ಹೇಳಿ ಅಂಕಲ್. ಕರೆಕ್ಟ್ ಕರೆಕ್ಟ್. What? ಅಲ್ಲಲ್ಲ, ನೀನ್ ಹೇಳ್ತಾ ಇರೋದೇ ಕರೆಕ್ಟ್ ಅಂದಮ್ಮ. ಹ್ಮ್. ಅಂಕಲ್, ಹಾ? ಏನಂದ್ರೆ ನೋಡಿ, ನಾನು ಬಿಸ್ನೆಸ್ ಅಲ್ಲಿ ಕೆಲವು ಪ್ರಿನ್ಸಿಪಲ್ಸ್ ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನಿಮ್ ಮಗಳು ಹೇಳದಂತ ಅದನ್ನ ಬಿಟ್ಕೊಡಕ್ಕಾಗತ್ತಾ? ನೀವ್ ಹೇಳಿ ನ್ಯಾಯನ. What? ನಾನ್ ಯಾವಾಗ್ಲೂ ಬೇಡ ಅಂದೆ? ನಾನ್ ಯಾವಾಗ್ಲೂ ಬೇಡ ಅಂದೆ? ಇಲ್ಲ. ನಾನು ನನಗನ್ಸಿದ್ ಒಂದ್ ಮಾತ್ ಹೇಳ್ದೆ. ನನ್ ಮಾತ್ ನೀನ್ ಬೇಕಾದ್ರೆ ಅದನ್ನ ತಗೋಬೋದಿತ್ತು, ಇಲ್ಲ ಅಂದ್ರೆ ಬಿಡ್ಬೋದಿತ್ತು. Correct, correct. ಅದ್ ಬಿಟ್ಟು ಆ ಪುಟ್ಸ್ವಾಮಿ ಮುಂದೆ ನನ್ನನ್ನೇ ಅವಮಾನ ಅಯ್ಯೋ, ಮಾಡ್ತಾ. ನಾನ್- ವಾಟ್ ಯು ಥಿಂಕ್ ಆಫ್ ಯೋರ್ ಸೆಲ್ಫ್? Listen, ನನ್ನ ಯಾರು listen, ಬೇಕಾದ್ರೆ ಅವಮಾನ listen. ಮಾಡ್ಬೋದು ಅನ್ಕೊಂಡಿದ್ಯಾ? ಅದಕ್ಕೆ ನಾನು ಸುಮ್ನೆ ಇರ್ತೀನಿ. I got something for you. Yes. I have. ಭರತ್, don't irritate me, No, not at all. Yes. Yeah. please. Okay. Take. Yes. Yeah. That's it. Idiot.